ಮೋದಿಯವರು 10,000 ರೂಪಾಯಿ ಕೊಡ್ತಾ ಇದ್ದಾರೆ ಈಗ ಅಲ್ವಾ? ಏನಕ್ಕೆ ಕೊಡ್ತಾ ಇದ್ದಾರೆ 10,000 ರೂಪಾಯಿ? 10,000 ರೂಪಾಯಿ ಎಲ್ಲ ಹೆಣ್ಮಕ್ಳು ಕೊಡ್ತಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ? 11 ವರ್ಷ ಆಡಳಿತ ಇವರೇ ಮಾಡಿದ್ದಾರೆ. 25ರಿಂದ 30 ವರ್ಷ BJP ಅಲ್ಲೇ ಇದೆ. ಎಲ್ಲಿ? ಬಿಹಾರ್ನಲ್ಲಿದೆ. ಕರೆಕ್ಟಾ? 25-30 ವರ್ಷ BJP ಇದ್ದು ಕೇಂದ್ರದಲ್ಲಿ 11 ವರ್ಷ ಮತ್ತು BJP ಇದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ, ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ 60,000 ರೂಪಾಯಿ ಇದೆ. ಅಂದರೆ ಏನು ಅರ್ಥ ಇದು? BJP ಏನು ಕೆಲಸ ಮಾಡಿರ್ಬೋದು? ಒಬ್ಬ ಮನುಷ್ಯನ ವಾರ್ಷಿಕ ಆದಾಯ 60,000 ರೂಪಾಯಿ ಕೂಡ ಇಲ್ಲ ಬಿಹಾರ್ನಲ್ಲಿ. 11 ವರ್ಷ ಕೇಂದ್ರದಲ್ಲಿ ಮೋದಿ ಸಾಹೇಬರು, 30 ವರ್ಷ ಹೆಚ್ಚು ಕಮ್ಮಿ 25-30 ವರ್ಷ ಅಲ್ಲಿ ಅವರೇ ಇದ್ದಾರೆ. ಯಾರು? ನಿತಿನ್ ಯಾರು? ನಮ್ಮ ನಿತೀಶ್ ಕುಮಾರ್ ಸಾಹೇಬರು ಪ್ಲಸ್ BJP ಎರಡು ಮಿಕ್ಸ್ ಆಗಿದೆ. ಅದ್ರ ಜೊತೆಗೆ ಅವಾಗೇ ಒಂದು ನೇಲಾಮ್ ಮಾಡಿದರು, ಆಕ್ಷನ್ನ ಕೂಗಿದ್ರು. ಯಾರು? ಮೋದಿ ಸಾಹೇಬರು 50,000 crore, 70,000 crore, 80,000 crore, 1 lakh crore ಅಂತ ಕೂಗಿದ್ರು. ಅದ್ರ ಜೊತೆಗೆ 1.5 ಲಕ್ಷ ಕೋಟಿ ಹರಾಜು ಹಾಕಿದ್ರು ಅವಾಗೆ. 1.25 lakh crore, 1.5 lakh crore ಅಂತ ಕೂಗಿದ್ರು. ಅಷ್ಟೆಲ್ಲ ಖರ್ಚು ಮಾಡಿ ಮತ್ತಿವತ್ತು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಓಟಿಗೆ ಅಂತಂದರೆ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆಯಾ? ಮತ್ತು ನೀವು ಯಾಕೆ ಓಟ್ ಕೇಳ್ಬೇಕು? ಮನೆ ಕೂತ್ಕೊಂಡು ಓಟ್ ವಿಶ್ವಗುರು ಅಲ್ಲ ನೀವು? फ़ोन ಮಾಡಿಬಿಟ್ರೆ ಆಯ್ತು ಎಲ್ಲರಿಗೆ, मेरे प्यारे देशवासियों मैं विश्वगुरु बन चुका हूँ, देश इतना आगे बढ़ चुका है, मुझे कोई ज़रूरत नहीं आके वोट पूछने की, आप वोट दे दो मुझे ಅಂದ್ಬಿಟ್ರೆ ಮುಗೀತಲ್ಲ. 50 ಸಲ 60 ಸಲ 70 ಸಲ ಒಂದೊಂದು ರಾಜ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಬೇರೆ ಯಾರು ಪ್ರಚಾರ ಮಾಡೋಂಗಿಲ್ಲ, ಇವರೊಬ್ಬರೇ ಹೋಗ್ಬೇಕು. ಇವ್ರದೇ ಒಂದು ಫೋಟೋ, ಯಾವ ಮುಖ್ಯಮಂತ್ರಿ ಇಲ್ಲ, ಯಾವ BJPನಾಗ ಯಾರೊಬ್ಬ ಪ್ರಚಾರಕರೇ ಇಲ್ಲ. ಮತ್ತು ದೊಡ್ಡ ಪಾರ್ಟಿ, ಇಡೀ ಭಾರತ ದೇಶದ ದೊಡ್ಡ ಪಾರ್ಟಿ 20 ರಾಜ್ಯಗಳಲ್ಲಿ ಅವರೇ ರೂಲಿಂಗ್ನಲ್ಲಿದ್ದಾರೆ. ಒಬ್ಬರೇ ಒಬ್ಬರು ಇಡೀ ದೇಶದಲ್ಲಿ ಯಾವುದೇ ಪ್ರಚಾರ ಬಂತಂದರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅಸೆಂಬ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಒಬ್ಬರೇ ಒಬ್ಬರು ಪ್ರಚಾರ ಮಾಡೋರು. ಯಾರು? ಮೋದಿ ಸಾಹೇಬರು. ಅಮಿತ್ ಶಾ ಒನ್ಸ್ ಇನ್ ಅ ವೈಲ್ ರೀ. ಅಮಿತ್ ಶಾ ಒನ್ಸ್ ಇನ್ ಅ ವೈಲ್ ಬರ್ತಾರೆ. ಮೆಜಾರಿಟಿ ಹೋಗಿ ಭಾಷಣ ಮಾಡೋರು ಯಾರು? ಪೊಲಿಟಿಕಲ್ ಭಾಷಣ ಮಾಡೋರು ಯಾರು? ಮೋದಿ ಸಾಹೇಬ್ರಿ ದೇಶದ ಪ್ರಧಾನಮಂತ್ರಿ ಆದಮೇಲೆ ಗುಜರಾತಿಗೆ ಎಷ್ಟು ದುಡ್ಡು ಇದೆ ಅಂತ ಕೇಳಿ ಯಾರನ್ನ ಹೇಳ್ತಾರಾ? ಅಲ್ಲ, ಮೋದಿಯವರಲ್ಲಿ BJP ಕೇಳ್ರಿ. ಇಲ್ಲಿನೂ ರಾಹುಲ್ ಗಾಂಧಿ ಬರಲ್ಲ, ನಾವು ಬರ್ತೀವಿ, ನಮ್ಮನ್ನು ಕೇಳ್ತಾರೆ ಕಾಂಗ್ರೆಸ್ ಪರವಾಗಿ. ಅವ್ರಿಗೆ BJP ದೇಶ ಎಲ್ಲರಿಗೆ ಐತ್ರಿ, ಈ ದೇಶದ ನೀವಿಲ್ಲ. ಮತ್ತು ಹೌ ಕ್ಯಾನ್ ಯು ಸ್ಪೀಕ್ ಸೋ ಕ್ಯಾಶುಲಿ? ಅಲ್ಲ, ಐ ಆಮ್ ಆಸ್ಕಿಂಗ್, ಹೌ ಕ್ಯಾನ್ ಯು ಸ್ಪೀಕ್ ಸೋ ಕ್ಯಾಶುಲಿ? ಹಾಂ, ಅಲ್ರಿ, ನೀವು ಅವ್ರನ್ನ ಕೇಳ್ಬೇಕು, ನಮ್ಮನ್ನಲ್ಲ. ನಾವು ಹೇಳ್ತಿರೋದು BJP ಅವ್ರನ್ನ ಕೇಳ್ರಿ ಅಂತ ಹೇಳಿದ್ರು. ಮೋದಿಯವರು 10,000 ರೂಪಾಯಿ ಕೊಡ್ತಾ ಇದ್ದಾರೆ ಈಗ ಅಲ್ವಾ? ಏನಕ್ಕೆ ಕೊಡ್ತಾ ಇದ್ದಾರೆ 10,000 ರೂಪಾಯಿ? 10,000 ರೂಪಾಯಿ ಎಲ್ಲ ಹೆಣ್ಮಕ್ಳು ಕೊಡ್ತಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ? 11 ವರ್ಷ ಆಡಳಿತ ಇವರೇ ಮಾಡಿದ್ದಾರೆ. 25ರಿಂದ 30 ವರ್ಷ BJP ಅಲ್ಲೇ ಇದೆ. ಎಲ್ಲಿ? ಬಿಹಾರ್ನಲ್ಲಿದೆ. ಕರೆಕ್ಟಾ? 25-30 ವರ್ಷ BJP ಇದ್ದು ಕೇಂದ್ರದಲ್ಲಿ 11 ವರ್ಷ ಮತ್ತು BJP ಇದ್ದು ಇವತ್ತು ಇಡೀ ರಾಷ್ಟ್ರದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ, ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ 60,000 ರೂಪಾಯಿ ಇದೆ. ಅಂದರೆ ಏನು ಅರ್ಥ ಇದು? BJP ಏನು ಕೆಲಸ ಮಾಡಿರ್ಬೋದು? ಒಬ್ಬ ಮನುಷ್ಯನ ವಾರ್ಷಿಕ ಆದಾಯ 60,000 ರೂಪಾಯಿ ಕೂಡ ಇಲ್ಲ ಬಿಹಾರ್ನಲ್ಲಿ. 11 ವರ್ಷ ಕೇಂದ್ರದಲ್ಲಿ ಮೋದಿ ಸಾಹೇಬರು, 30 ವರ್ಷ ಹೆಚ್ಚು ಕಮ್ಮಿ 25-30 ವರ್ಷ ಅಲ್ಲಿ ಅವರೇ ಇದ್ದಾರೆ. ಯಾರು? ನಿತಿನ್ ಯಾರು? ನಮ್ಮ ನಿತೀಶ್ ಕುಮಾರ್ ಸಾಹೇಬರು ಪ್ಲಸ್ BJP ಎರಡು ಮಿಕ್ಸ್ ಆಗಿದೆ. ಅದ್ರ ಜೊತೆಗೆ ಅವಾಗೇ ಒಂದು ನೇಲಾಮ್ ಮಾಡಿದರು, ಆಕ್ಷನ್ನ ಕೂಗಿದ್ರು. ಯಾರು? ಮೋದಿ ಸಾಹೇಬರು 50,000 crore, 70,000 crore, 80,000 crore, 1 lakh crore ಅಂತ ಕೂಗಿದ್ರು. ಅದ್ರ ಜೊತೆಗೆ 1.5 ಲಕ್ಷ ಕೋಟಿ ಹರಾಜು ಹಾಕಿದ್ರು ಅವಾಗೆ. 1.25 lakh crore, 1.5 lakh crore ಅಂತ ಕೂಗಿದ್ರು. ಅಷ್ಟೆಲ್ಲ ಖರ್ಚು ಮಾಡಿ ಮತ್ತಿವತ್ತು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಓಟಿಗೆ ಅಂತಂದರೆ ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆಯಾ? ಮತ್ತು ನೀವು ಯಾಕೆ ಓಟ್ ಕೇಳ್ಬೇಕು? ಮನೆ ಕೂತ್ಕೊಂಡು ಓಟ್ ವಿಶ್ವಗುರು ಅಲ್ಲ ನೀವು? फ़ोन ಮಾಡಿಬಿಟ್ರೆ ಆಯ್ತು ಎಲ್ಲರಿಗೆ, मेरे प्यारे देशवासियों मैं विश्वगुरु बन चुका हूँ, देश इतना आगे बढ़ चुका है, मुझे कोई ज़रूरत नहीं आके वोट पूछने की, आप वोट दे दो मुझे ಅಂದ್ಬಿಟ್ರೆ ಮುಗೀತಲ್ಲ. 50 ಸಲ 60 ಸಲ 70 ಸಲ ಒಂದೊಂದು ರಾಜ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಬೇರೆ ಯಾರು ಪ್ರಚಾರ ಮಾಡೋಂಗಿಲ್ಲ, ಇವರೊಬ್ಬರೇ ಹೋಗ್ಬೇಕು. ಇವ್ರದೇ ಒಂದು ಫೋಟೋ, ಯಾವ ಮುಖ್ಯಮಂತ್ರಿ ಇಲ್ಲ, ಯಾವ BJPನಾಗ ಯಾರೊಬ್ಬ ಪ್ರಚಾರಕರೇ ಇಲ್ಲ. ಮತ್ತು ದೊಡ್ಡ ಪಾರ್ಟಿ, ಇಡೀ ಭಾರತ ದೇಶದ ದೊಡ್ಡ ಪಾರ್ಟಿ 20 ರಾಜ್ಯಗಳಲ್ಲಿ ಅವರೇ ರೂಲಿಂಗ್ನಲ್ಲಿದ್ದಾರೆ. ಒಬ್ಬರೇ ಒಬ್ಬರು ಇಡೀ ದೇಶದಲ್ಲಿ ಯಾವುದೇ ಪ್ರಚಾರ ಬಂತಂದರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅಸೆಂಬ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಒಬ್ಬರೇ ಒಬ್ಬರು ಪ್ರಚಾರ ಮಾಡೋರು. ಯಾರು? ಮೋದಿ ಸಾಹೇಬರು.
ಯಾವ ಅಮಿತ್ ಶಾ ಒನ್ಸ್ ಇನ್ ವೈಲ್ ರೀ. ಅಮಿತ್ ಶಾ ಒನ್ಸ್ ಇನ್ ವೈಲ್ ಬರ್ತಾರೆ. ಮೆಜಾರಿಟಿ ಹೋಗಿ ಭಾಷಣ ಮಾಡೋರು ಯಾರು? ಪೊಲಿಟಿಕಲ್ ಭಾಷಣ ಮಾಡೋರು ಯಾರು? ಮೋದಿ ಸಾಹೇಬ್ರಿ ದೇಶದ ಪ್ರಧಾನಮಂತ್ರಿ ಆದಮೇಲೆ ಗುಜರಾತಿಗೆ ಎಷ್ಟು ದುಡ್ಡು ಇದೆ ಅಂತ ಕೇಳಿ, ಯಾರನ್ನ ಹೇಳ್ತಾರಾ? ಅಲ್ಲ, ಮೋದಿಯವರಲ್ರಿ, ಬಿ ಜೆ ಪಿರು ಕೇಳ್ರಿ. ಇಲ್ಲಿನೂ ರಾಹುಲ್ ಗಾಂಧಿ ಬರಲ್ಲ, ನಾವು ಬರ್ತೀವಿ, ನಮ್ಮನ್ನು ಕೇಳ್ತಾರೆ ಕಾಂಗ್ರೆಸ್ ಪರವಾಗಿ. ಅವ್ರಿಗೆ ಬಿ ಜೆ ಪಿ ದೇಶ ಎಲ್ಲರಿಗೆ ಐತ್ರಿ. ಈ ದೇಶದಲ್ಲಿ ನೀವಿಲ್ಲ ಮತ್ತು ಹೌ ಕೆನ್ ಯು ಸ್ಪೀಕ್ ಸೋ ಕ್ಯಾಶುಲಿ? ಅಲ್ಲ, ಐ ಆಮ್ ಆಸ್ಕಿಂಗ್ ಹೌ ಕೆನ್ ಯು ಸ್ಪೀಕ್ ಸೋ ಕ್ಯಾಶುಲಿ? ಹಾಂ ಅಲ್ರಿ, ನೀವು ಅವ್ರನ್ನ ಕೇಳ್ಬೇಕು, ನಮ್ಮನ್ನಲ್ಲ. ನಾವು ಹೇಳ್ತಿರೋದು ಬಿ ಜೆ ಪಿ ಅವ್ರನ್ನ ಕೇಳ್ರಿ ಅಂತ ಹೇಳಿದ್ರು. ಮೋದಿಯವರು 10,000 ರೂಪಾಯಿ ಕೊಡ್ತಾ ಇದ್ದಾರೆ ಈಗ ಅಲ್ವಾ? ಏನಕ್ಕೆ ಕೊಡ್ತಾ ಇದ್ದಾರೆ 10,000 ರೂಪಾಯಿ? 10,000 ರೂಪಾಯಿ ಎಲ್ಲ ಹೆಣ್ಮಕ್ಳು ಕೊಡ್ತಾರೆ. ಏನಕ್ಕೆ ಕೊಡ್ತಾ ಇದ್ದಾರೆ? 11 ವರ್ಷ ಆಡಳಿತ ಇವರೇ ಮಾಡಿದ್ದಾರೆ. 25ರಿಂದ 30 ವರ್ಷ ಬಿ ಜೆ ಪಿ ಅಲ್ಲೇ ಇದೆ. ಎಲ್ಲಿ? ಬಿಹಾರ್ನಲ್ಲಿದೆ. ಕರೆಕ್ಟಾ? 25-30 ವರ್ಷ ಬಿ ಜೆ ಪಿ ಇದ್ದು, ಕೇಂದ್ರದಲ್ಲಿ 11 ವರ್ಷ ಮತ್ತು ಬಿ ಜೆ ಪಿ ಇದ್ದು, ಇವತ್ತು ಇಡೀ ರಾಷ್ಟ್ರದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ, ವರ್ಷಕ್ಕೆ ಒಬ್ಬ ಮನುಷ್ಯನ ಆದಾಯ 60,000 ರೂಪಾಯಿ ಇದೆ. ಅಂದರೆ ಏನು ಅರ್ಥ ಇದು? ಬಿ ಜೆ ಪಿ ಏನು ಕೆಲಸ ಮಾಡಿರ್ಬೋದು? ಒಬ್ಬ ಮನುಷ್ಯನ ವಾರ್ಷಿಕ ಆದಾಯ 60,000 ರೂಪಾಯಿ ಕೂಡ ಇಲ್ಲ ಬಿಹಾರ್ನಲ್ಲಿ. 11 ವರ್ಷ ಕೇಂದ್ರದಲ್ಲಿ ಮೋದಿ ಸಾಹೇಬರು, 30 ವರ್ಷ ಹೆಚ್ಚು ಕಮ್ಮಿ 25-30 ವರ್ಷ ಅಲ್ಲಿ ಅವರೇ ಇದ್ದಾರೆ. ಯಾರು? ನಮ್ಮ ನಿತೀಶ್ ಕುಮಾರ್ ಸಾಹೇಬರು ಪ್ಲಸ್ ಬಿ ಜೆ ಪಿ ಎರಡು ಮಿಕ್ಸ್ ಆಗಿದೆ. ಅದ್ರ ಜೊತೆಗೆ ಅವಾಗೇ ಒಂದು ನೇಲಾಮ್ ಮಾಡಿದರು, ಆಕ್ಷನ್ಗೆ ಹೋಗಿದ್ರು. ಯಾರು? ಮೋದಿ ಸಾಹೇಬರು 50,000 crore, 70,000 crore, 80,000 crore, 1,00,000 crore ಅಂತ ಕೂಗಿದ್ರು. ಅದ್ರ ಜೊತೆಗೆ 1.5 ಲಕ್ಷ ಕೋಟಿ ಹರಾಜು ಹಾಕಿದ್ರು ಅವಾಗೆ. ಹಾಂ 1,00,000 crore, 1,00,000 crore, 1.5 crore ಅಂತ ಕೂಗಿದ್ರು. ಅಷ್ಟೆಲ್ಲ ಖರ್ಚು ಮಾಡಿ ಮತ್ತಿವತ್ತು 10,000 ರೂಪಾಯಿ ಒಂದು ಹೆಣ್ಮಕ್ಳಿಗೆ ಕೊಡ್ತಾ ಇದ್ದಾರೆ ಓಟಿಗೆ ಅಂತಂದರೆ, ಇದಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆಯಾ? ಮತ್ತು ನೀವು ಯಾಕೆ ಓಟ್ ಕೇಳ್ಬೇಕು? ಮನೆ ಕೂತ್ಕೊಂಡು ಓಟ್ ವಿಶ್ವಗುರು ಅಲ್ಲ ನೀವು. फ़ोन ಮಾಡಿಬಿಟ್ರೆ ಆಯ್ತು ಎಲ್ಲರಿಗೆ, मेरे प्यारे देशवासियों मैं विश्व गुरु बन चुका हूँ, देश इतना आगे बढ़ चुका है, मुझे कोई ज़रूरत नहीं आके वोट पूछने की, आप वोट दे दो मुझे ಅಂದ್ಬಿಟ್ರೆ ಮುಗೀತಲ್ಲ. 50 ಸಲ 60 ಸಲ 70 ಸಲ ಒಂದೊಂದು ರಾಜ್ಯಕ್ಕೆ ಒಬ್ಬ ಪ್ರಧಾನಮಂತ್ರಿ ಆಗಿರ್ತಕ್ಕಂಥದ್ದು ಬೇರೆ ಯಾರು ಪ್ರಚಾರ ಮಾಡೋಂಗಿಲ್ಲ, ಇವರೊಬ್ಬರೇ ಹೋಗ್ಬೇಕು. ಇವ್ರದೇ ಒಂದು ಫೋಟೋ, ಯಾವ ಮುಖ್ಯಮಂತ್ರಿ ಇಲ್ಲ, ಯಾವ ಬಿ ಜೆ ಪಿನಾಗ ಯಾರು ಒಬ್ಬ ಪ್ರಚಾರಕರೇ ಇಲ್ಲ. ಮತ್ತು ದೊಡ್ಡ ಪಾರ್ಟಿ, ಇಡೀ ಭಾರತ ದೇಶದ ದೊಡ್ಡ ಪಾರ್ಟಿ 20 ರಾಜ್ಯಗಳಲ್ಲಿ ಅವರೇ ರೂಲಿಂಗ್ನಲ್ಲಿದ್ದಾರೆ. ಒಬ್ಬರೇ ಒಬ್ಬರು ಇಡೀ ದೇಶದಲ್ಲಿ ಯಾವುದೇ ಪ್ರಚಾರ ಬಂತಂದರೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಅಸೆಂಬ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಒಬ್ಬರೇ ಒಬ್ಬರು ಪ್ರಚಾರ ಮಾಡೋರು. ಯಾರು? ಮೋದಿ ಸಾಹೇಬರು. ಯಾವ ಅಮಿತ್ ಶಾ ಒನ್ಸ್ ಇನ್ ವೈಲ್ ರೀ. ಅಮಿತ್ ಶಾ ಒನ್ಸ್ ಇನ್ ವೈಲ್ ಬರ್ತಾರೆ. ಮೆಜಾರಿಟಿ ಹೋಗಿ ಭಾಷಣ ಮಾಡೋರು ಯಾರು? ಪೊಲಿಟಿಕಲ್ ಭಾಷಣ ಮಾಡೋರು ಯಾರು? ಮೋದಿ ಸಾಹೇಬ್ರಿ ದೇಶದ ಪ್ರಧಾನಮಂತ್ರಿ ಆದಮೇಲೆ ಗುಜರಾತಿಗೆ ಎಷ್ಟು ದುಡ್ಡು ಇದೆ ಅಂತ ಕೇಳಿ, ಯಾರನ್ನ ಹೇಳ್ತಾರಾ? ಅಲ್ಲ, ಮೋದಿಯವರಲ್ರಿ, ಬಿ ಜೆ ಪಿರು ಕೇಳ್ರಿ. ಇಲ್ಲಿನೂ ರಾಹುಲ್ ಗಾಂಧಿ ಬರಲ್ಲ, ನಾವು ಬರ್ತೀವಿ, ನಮ್ಮನ್ನು ಕೇಳ್ತಾರೆ ಕಾಂಗ್ರೆಸ್ ಪರವಾಗಿ. ಅವ್ರಿಗೆ ಬಿ ಜೆ ಪಿ ದೇಶ ಎಲ್ಲರಿಗೆ ಐತ್ರಿ. ಈ ದೇಶದಲ್ಲಿ ನೀವಿಲ್ಲ ಮತ್ತು ಹೌ ಕೆನ್ ಯು ಸ್ಪೀಕ್ ಸೋ ಕ್ಯಾಶುಲಿ? ಅಲ್ಲ, ಐ ಆಮ್ ಆಸ್ಕಿಂಗ್ ಹೌ ಕೆನ್ ಯು ಸ್ಪೀಕ್ ಸೋ ಕ್ಯಾಶುಲಿ? ಹಾಂ ಅಲ್ರಿ, ನೀವು ಅವ್ರನ್ನ ಕೇಳ್ಬೇಕು, ನಮ್ಮನ್ನಲ್ಲ. ನಾವು ಹೇಳ್ತಿರೋದು ಬಿ ಜೆ ಪಿ ಅವ್ರನ್ನ ಕೇಳ್ರಿ ಅಂತ ಹೇಳಿದ್ರು.